ನಮಸ್ಕಾರ. ನಾನು ಸೈಕ್ಯಾಟ್ರಿಸ್ಟ್ ಮತ್ತು ಡಿ ಅಡಿಕ್ಷನ್ ಸ್ಪೆಷಲಿಸ್ಟ್ ಆಗಿದ್ದೇನೆ. ಅಂದ್ರೆ ನಾನು ಮನೋವೈದ್ಯ ಮತ್ತು ನಶಾಮುಕ್ತಿ ತಜ್ಞನು. ನೀವು ಎಲ್ಲರೂ ತಿಳಿದಿದ್ದೀರಿ, ಯುವ ಪೀಳಿಗೆಯಲ್ಲಿ ವಿವಿಧ ರೀತಿಯ ನಶಿಲೆ ಪದಾರ್ಥಗಳ ಬಳಕೆ ಹೆಚ್ಚಾಗಿದೆ. ಉದಾಹರಣೆಗೆ ಬ್ರ್ಯಾಂಡ್, ಶುಗರ್, ಕೊಕೇನ್, LSD, MP ಮತ್ತು ಇತರೆ ಅನೇಕ ಹೊಸ ಪದಾರ್ಥಗಳನ್ನು ಯುವ ಜನರು ಬಳಸುತ್ತಿರುವುದು ಕಾಣಿಸುತ್ತಿದೆ. ಇಂದು ನಾನು ನಿಮ್ಮ ಮುಂದೆ ಒಂದು ಹೊಸ ವಿಷಯ ಅಥವಾ ಹೊಸ ಅಡಿಕ್ಟಿವ್ ಸಬ್ಸ್ಟೆನ್ಸ್ ಬಗ್ಗೆ ಮಾತಾಡಲು ಬಂದಿದ್ದೀನಿ. ಅದರ ಹೆಸರು ಕೊಕೇನ್. ಇಂದು ನಾವು ಈ ಕೊಕೇನ್ ಎಂದ್ರೇನು, ಅದನ್ನ ಎಲ್ಲಿ ಪಡಿತಾರೆ, ದೇಹದ ಮೇಲೆ ಅದರ ಪರಿಣಾಮ ಹೇಗೆ ಕಾಣಿಸ್ತದೆ, ಅಡಿಕ್ಷನ್ ಪ್ಯಾಟರ್ನ್ ಹೇಗಿರುತ್ತೆ ಮತ್ತು ಇದರ ಚಿಕಿತ್ಸೆ ಹೇಗೆ ಮಾಡಬಹುದು ಎಂಬುದರ ಬಗ್ಗೆ ಚರ್ಚೆ ಮಾಡೋಣ. ಕೊಕೇನ್ ರಾಸಾಯನಿಕವಾಗಿ ಒಂದು ಆಲ್ಕಲಾಯ್ಡ್ ಸ್ಟಿಮ್ಯುಲೆಂಟ್ ಆಗಿದೆ. ಇದನ್ನ ನಾವು ಸೆಂಟ್ರಲ್ ಆಕ್ಟಿಂಗ್ ಬ್ರೈನ್ ಸ್ಟಿಮ್ಯುಲೆಂಟ್ ಎಂದು ಕರೀಬಹುದು. ಇದನ್ನು ಸಾಮಾನ್ಯವಾಗಿ ಕೊಕಾಬುಷ್ ಎಂಬ ಸಸ್ಯದ ಎಲೆಗಳಿಂದ ಪಡಿತಾರೆ. ಈ ಕೊಕೇನ್ ಅಡಿಕ್ಷನ್ ಅನ್ನು ಕ್ರ್ಯಾಕ್ ಅಡಿಕ್ಷನ್ ಎಂದು ಕರೀತಾರೆ. ಈ ಕೊಕೇನ್ ಅನ್ನ ವಿವಿಧ ಹೆಸರುಗಳಿಂದ ಕೂಡ ಗುರುತಿಸಲಾಗುತ್ತೆ. ಉದಾಹರಣೆಗೆ ಕೋಕ್, ಸ್ನೋ, ಸ್ಟೋನ್, ರಾಕ್, ಕ್ರ್ಯಾಕ್, ಬರ್ನೀಸ್, ಬ್ಲೋ, ಸಿ, ಚಾರ್ಲಿ, ಹತ್ತು, ಫ್ಲೆಗ್, ಲೈನ್, ನೋಸ್, ಕ್ಯಾಂಡಿ, ಸ್ನೀಸ್, ಸ್ನಿಫ್, ಸ್ನೋ, ಟೂಟ್, ಹೈಟ್ ಅಥವಾ ಇಂತಹ ಬೇರೆ ಬೇರೆ ಹೆಸರುಗಳಿಂದ ಕೊಕೇನ್ ಅಡಿಕ್ಷನ್ ಅನ್ನ ಕರೆಯಲಾಗುತ್ತೆ. ಈ ಕೊಕೇನ್ ಪೌಡರ್ ಅನ್ನು ವಿಭಿನ್ನ ಮಾರ್ಗಗಳಿಂದ ದೇಹಕ್ಕೆ ಸೇರಿಸಬಹುದು. ಉದಾಹರಣೆಗೆ ಇಂಟ್ರಾನೇಸಲಿ, ಸ್ನೋರ್ಟಿಂಗ್ ಮೂಲಕ, ಸ್ಮೋಕಿಂಗ್ ಮೂಲಕ, ಇಂಟ್ರಾಮಸ್ಕ್ಯುಲರ್ ಅಥವಾ ಇಂಟ್ರಾವೀನಸ್ ಮಾರ್ಗಗಳಿಂದ ಇದನ್ನ ದೇಹಕ್ಕೆ ಸೇರಿಸಲಾಗುತ್ತೆ. ಈ ಕೊಕೇನ್ ಅಡಿಕ್ಷನ್ ಅನ್ನ ಕ್ರ್ಯಾಕ್ ಅಡಿಕ್ಷನ್ ಎಂದು ಕರೀತಾರೆ. ಇದಕ್ಕೆ ಮುಖ್ಯವಾದ ಕಾರಣ ಇದೆ. ಈ ಪೌಡರ್ ಅನ್ನು ಬಿಸಿ ಮಾಡಿದಾಗ ಅದರಿಂದ ಕ್ರ್ಯಾಕ್ ಎಂಬ ಶಬ್ದ ಬರುತ್ತೆ. ಆ ಶಬ್ದದ ಕಾರಣದಿಂದ ಇದನ್ನು ಕ್ರ್ಯಾಕ್ ಅಡಿಕ್ಷನ್ ಎಂದು ಕರೆಯುತ್ತಾರೆ. ಕೆಲವು ರೋಗಿಗಳು ಕೊಕೇನ್ ಅನ್ನ ಹೆರೋಯಿನ್ ಜೊತೆಗೆ ಸೇವಿಸ್ತಾರೆ. ಎರಡನ್ನು ಒಟ್ಟಿಗೆ ತೆಗೆದುಕೊಂಡಾಗ ಅದನ್ನ ಸ್ಪೀಡ್ ಬಾಲ್ ಅಥವಾ ಸ್ಪೀಡ್ ಬೌಲಿಂಗ್ ಎಂದು ಕರೆಯುತ್ತಾರೆ. ಕೊಕೇನ್ ಸೇವಿಸಿದ ನಂತರ ರೋಗಿಯಲ್ಲಿ ಅಥವಾ ವ್ಯಕ್ತಿಯಲ್ಲಿ ಯಾವ ರೀತಿಯ ಬದಲಾವಣೆಗಳು ಕಾಣಿಸ್ತವೆ ಎಂಬುದರ ಬಗ್ಗೆ ಚರ್ಚೆ ಮಾಡೋಣ. ಅತ್ಯಂತ ಮುಖ್ಯವಾದ ಅಂಶವೆಂದ್ರೆ ಕೊಕೇನ್ ಸೇವಿಸಿದ ನಂತರ ನ್ಯೂರೋ ಟ್ರಾನ್ಸ್ಮಿಟರ್ ಆಗಿರುವ ಡೋಪಾಮಿನ್ ನ ಮಟ್ಟ ಹೆಚ್ಚಾಗ್ತದೆ. ಅದರ ಮಟ್ಟ ಹೆಚ್ಚಾದಾಗ ವ್ಯಕ್ತಿ ಸಂತೋಷವಾಗುತ್ತಾನೆ. ಆ ಕಾರಣದಿಂದ ರೋಗಿಯಲ್ಲಿ ಅಥವಾ ವ್ಯಕ್ತಿಯಲ್ಲಿ ಹೆಚ್ಚು ಉತ್ಸಾಹ ಕಾಣಿಸ್ತದೆ. ಯುಫೋರಿಕ್ ಪರಿಣಾಮ ಹೆಚ್ಚು ಕಾಣಿಸುತ್ತದೆ. ಇನ್ನು ಕೆಲವು ಪರಿಣಾಮಗಳು ಆರೋಗ್ಯದಲ್ಲಿ ಕಾಣಿಸ್ತವೆ. ಉದಾಹರಣೆಗೆ ಹೆಚ್ಚು ಖುಷಿಯಾಗೋದು, ಗ್ರ್ಯಾಂಡಿಯೋಸ್, ಯೋಚನೆಗೆ ಅಡ್ಡಿಪಡಿಸೋದು, ತಾನೇನ್ ಮಾಡ್ತಿದ್ದೇನೆ, ಹೇಗ್ ಮಾಡ್ತಿದ್ದೇನೆ ಎಂಬುದನ್ನು ಅವನು ಅರ್ಥ ಮಾಡ್ಕೊಳ್ಳಕ್ ಸಾಧ್ಯವಾಗದು, ಲೈಂಗಿಕ ನಿರ್ಬಂಧವಿಲ್ಲದಿರುವುದು ಕಾಣಿಸ್ತಾನೆ. ಸೈಕ್ಲಿಕ್ ಮೋಟಾರ್ ಚಟುವಟಿಕೆ ಹೆಚ್ಚಾಗ್ತದೆ, ಮನೋಭಾವ ಉನ್ನತವಾಗಿರ್ತದೆ, ರಕ್ತದೊತ್ತಡ ಕಡಿಮೆ ಅಥವಾ ಹೆಚ್ಚಾಗಬಹುದು, ಹೆಚ್ಚು ಉತ್ಸಾಹ ಕಾಣಿಸ್ತದೆ, ಪ್ಯೂಪಿಲರಿ ಡೈಲೇಷನ್ ಅಥವಾ ಕಣ್ಣಿನ ಪುತ್ತವೆ ವಿಸ್ತಾರವಾಗಿರುವುದು ಕಾಣಿಸ್ತದೆ, ಹೃದಯದ ಸ್ಪಂದನ ವೇಗ ಹೆಚ್ಚಾಗ್ತದೆ. ಈ ಎಲ್ಲ ಬದಲಾವಣೆಗಳು ರೋಗಿಯಲ್ಲಿ ಕೊಕೇನ್ ಸೇವನೆಯ ನಂತರ ಕಾಣಿಸ್ತವೆ. ಹೆಚ್ಚು ಪ್ರಮಾಣದ ಡೋಸ್ ತೆಗೆದುಕೊಂಡ ನಂತರ ರೋಗಿಯಲ್ಲಿ ಕೆಲವು ಮಾನಸಿಕ ಲಕ್ಷಣಗಳು ಕೂಡ ಕಾಣಿಸಬಹುದು. ಉದಾಹರಣೆಗೆ ಪ್ಯಾರನಾಯ್ಡ್ ಐಡಿಯಾ ಅಂದ್ರೆ ಅನುಮಾನಿಸುವ ರೋಗ ಅಥವಾ ಅನುಮಾನದ ಲಕ್ಷಣಗಳು ರೋಗಿಯಲ್ಲಿ ಕಾಣಿಸಬಹುದು. ಅರೆ, ಯಾರಾದ್ರೂ ಇಬ್ರು ನನ್ನ ಬಗ್ಗೆ ಮಾತಾಡ್ತಿದ್ದಾರೆ, ನನ್ನ ವಿರುದ್ಧ ಚತುರಂಗ ಮಾಡ್ತಿದ್ದಾರೆ ಎಂಬ ಭಾವನೆ ಇಂಥದ್ದು ರೋಗಿಯಲ್ಲಿ ಕಾಣಿಸಬಹುದು. ಕೆಲವು ರೋಗಿಗಳಿಗೆ ಕಿವಿಯಲ್ಲಿ ಶಬ್ದ ಕೇಳಿಸಬಹುದು. ಇದನ್ನ ಆಡಿಯಟರಿ ಹ್ಯಾಲ್ಯೂಸಿನೇಷನ್ ಅಥವಾ ದೃಶ್ಯ ಹ್ಯಾಲ್ಯೂಸಿನೇಷನ್ ಎಂದು ಕರೀತಾರೆ. ನಿಮ್ ಮುಂದೆ ಬೇರೆ ಬೇರೆ ವಸ್ತುಗಳು ಕಾಣಬಹುದು. ಇಂತಹ ಲಕ್ಷಣಗಳನ್ನು ರೋಗಿಯಲ್ಲಿ ನೋಡಬಹುದು. ಯಾವ್ದಾದ್ರು ವ್ಯಕ್ತಿ ಹೆಚ್ಚು ಮಟ್ಟದಲ್ಲಿ ಕೊಕೇನ್ ಸೇವಿಸಿದ್ರೆ ಈ ರೀತಿಯ ಟಾಕ್ಸಿಕೇಶನ್ ಪರಿಣಾಮಗಳು ಕೂಡ ಕಾಣಿಸಬಹುದು. ಅದನ್ನ ನಾವು ಕ್ರ್ಯಾಶ್ ಎಂದು ಕೂಡ ಕರೀತೇವೆ. ಕ್ರ್ಯಾಶ್ ಲಕ್ಷಣಗಳು ಎಂದರೆ ಏನು ಎಂಬುದನ್ನು ನಾವು ನೋಡೋಣ. ಅದರಲ್ಲಿ ಆ ರೋಗಿಯಲ್ಲಿ ಮಾನಸಿಕ ಲಕ್ಷಣಗಳು ಹೆಚ್ಚು ಕಾಣಿಸ್ತವೆ. ಉದಾಹರಣೆಗೆ ಡಿಸ್ಫೋರಿಕ್ ಅಥವಾ ಕಿರಿಕಿರಿ ಮನಸ್ಥಿತಿ ಕಡಿಮೆ ಆಗುವುದು, ಆಂತರಿಕ ಚಟುವಟಿಕೆಗಳಲ್ಲಿ ಆಸಕ್ತಿ ಇಲ್ಲದೆ ಏನನ್ನಾದ್ರೂ ಮಾಡಲು ಇಚ್ಛೆ ಇಲ್ಲ, ಆತಂಕ ಇರುತ್ತದೆ, ಕಿರಿಕಿರಿಯಾಗಿರುತ್ತಾನೆ, ಹೆಚ್ಚು ದಣಿವಾಗುತ್ತಾನೆ, ಶಕ್ತಿಹೀನತೆ ಇರುತ್ತದೆ, ಹೈಪರ್ಸೋಮ್ನಿಯಾ ಅಂದ್ರೆ ಹೆಚ್ಚು ನಿದ್ರೆ ಬರುತ್ತದೆ. ಈ ಲಕ್ಷಣಗಳು ಸಾಮಾನ್ಯವಾಗಿ ಸೌಮ್ಯದಿಂದ ಮಧ್ಯಮ ಮಟ್ಟದಲ್ಲಿ ಕಾಣಿಸ್ತವೆ. ಕೆಲವೊಮ್ಮೆ ಗಂಭೀರ ಮಟ್ಟದಲ್ಲಿಯೂ ಕಾಣಿಸಬಹುದು. ಮತ್ತೆ ಕೆಲವು ರೋಗಿಗಳಲ್ಲಿ ಗಂಭೀರ ಆತ್ಮಹತ್ಯೆ ಆಲೋಚನೆಗಳು ಕೂಡ ಕಾಣಿಸಬಹುದು. ಕೆಲವು ರೋಗಿಗಳಲ್ಲಿ ತೀವ್ರ ಹೌದು, ಪೂರ್ಣ ಪರಿಣಾಮಗಳು ಹೆಚ್ಚು ಕಾಣಿಸ್ತವೆ. ಅವು ಹೃದಯ ಸಂಬಂಧಿತವಾಗಿವೆ. ಉದಾಹರಣೆಗೆ ಕಾರ್ಡಿಯಾಕ್ ಅರೆಸ್ಟ್, ಮಯೋಕಾರ್ಡಿಯಲ್ ಡಿಸ್ಫಂಕ್ಷನ್, ಹೃದಯ ಅಪಾಯ ಉಂಟಾಗಬಹುದು, ಮಯೋಕಾರ್ಡೈಟಿಸ್ ಅಥವಾ ಕಾರ್ಡಿಯೋಮಯೋಪತಿ ಎಂದು ಕೂಡ ನಾವು ಹೇಳ್ಬೋದು. ಕೆಲವು ರೋಗಿಗಳಲ್ಲಿ ರಕ್ತದೊತ್ತಡ ಹೆಚ್ಚಾಗೋದು, ಸ್ಟ್ರೋಕ್ ಅಂದ್ರೆ ಸೆರೆಬ್ರೋವ್ಯಾಸ್ಕ್ಯುಲರ್ ಅಪಘಾತ ಅಥವಾ ಉಸಿರಾಟದ ದೌರ್ಬಲ್ಯ ಅಥವಾ ಕೋಮಾಕ್ ಹೋಗೋ ಸಾಧ್ಯತೆ ಇದೆ. ದೀರ್ಘಕಾಲಿಕ ಪರಿಣಾಮಗಳು ಕೊಕೇನ್ ಅನ್ನು ಪರಿಗಣಿಸಿದ್ರೆ ಅದರ ಪರಿಣಾಮ ನಾಸಿಕ ಸೆಪ್ಟಮ್ ನಲ್ಲಿ ಇರುತ್ತೆ. ಮೂಗಿನ ಸೆಪ್ಟಮ್ ನಲ್ಲಿ ನೆಕ್ರೋಸಿಸ್ ಕಾಣಬಹುದು. ರೋಗಿ ಮಹಿಳೆಯಾದ್ರೆ ಗರ್ಭಧಾರಣೆಯ ಸಮಯದಲ್ಲಿ ಮಗುವಿನ ಮೇಲೂ ಪರಿಣಾಮ ಕಾಣಬಹುದು, ಭ್ರೂಣ ಹಾನಿಯಾಗಬಹುದು. ಅದನ್ನು ಕೆಲವೊಮ್ಮೆ ಕ್ರ್ಯಾಕ್ ಬೇಬಿ ಎಂದು ಕೂಡ ಕರೀತಾರೆ.
ಕೋಕೇನಲ್ಲಿ ಅತ್ಯಂತ ಮುಖ್ಯವಾದ ಪರಿಣಾಮ ಅಂದ್ರೆ ಕೋಕೇನಿಂದ ಮನಸ್ಸಿನ ಕಾಯಿಲೆ ಉಂಟಾಗೋದು. ಇಲ್ಲಿ ನಾವು ಹೇಳ್ಬೋದು ಕೋಕೇನಿಂದ ಉಂಟಾಗುವ ಮಾನಸಿಕ ರೋಗಗಳು. ಅಂತ ರೋಗಿಗಳಲ್ಲಿ ಪ್ಯಾರನಾಯ್ಡ್ ಭ್ರಮೆಗಳು ಕಾಣಬಹುದು. ಕೆಲವೊಮ್ಮೆ ಕೋಕೇನ್ ಬಗ್ಸ್ ಎಂಬ ಹಲುಸಿನೇಷನ್ ಕೂಡ ಕಾಣಬಹುದು. ಇದನ್ನ ನಾವು ಟೆಕ್ಟೈಲ್ ಹಲುಸಿನೇಷನ್ ಅಥವಾ ಫಾರ್ಮಿಕೇಶನ್ ಎಂದು ಕೂಡ ಕರಿತೇವೆ. ಕೋಕೇನ್ ಬಗ್ಸ್ ಹಲುಸಿನೇಷನ್ ಅಥವಾ ಫಾರ್ಮಿಕೇಶನ್ ಎಂದರೆ ಇಂತಹ ರೋಗಿಗೆ ತನ್ನ ಚರ್ಮದ ಕೆಳಗೆ ಕೆಲವು ಹುಳುಗಳು ಇವೆ ಮತ್ತು ಅವು ಹತ್ತಿರ ಹಾರಾಡುತ್ತಿವೆ ಎಂದು ಅನಿಸುತ್ತದೆ. ಅವನು ಹೀಗೆ ಅನುಭವ ಆಗ್ತಾರೆ, ಆ ಭಾವನೆ ಬರ್ತಾರೆ. ಇದನ್ನೇ ಟೆಕ್ಟೈಲ್ ಹಲುಸಿನೇಷನ್ ಎಂದು ಕೂಡ ಕರೀತಾರೆ. ಇದರ ಪರಿಣಾಮವಾಗಿ ರೋಗಿ ಮತ್ತೆ ಮತ್ತೆ ಆ ಹುಳುಗಳನ್ನ ತೆಗೆದುಹಾಕಲು ಪ್ರಯತ್ನಿಸ್ತಾನೆ. ಹಾಗೆಂದ್ರೆ ಅವನು ತನ್ನ ಚರ್ಮವನ್ನ ಸರುತ್ತಾನೆ, ಕೆಲವೊಮ್ಮೆ ತನ್ನಂತಾನೆ ಗಾಯಗೊಳಿಸ್ಕೊಡ್ತಾನೆ. ಈಗ ನಾವು ಪೊಗನ್ ವಿಡ್ರಾಲ್ ಬಗ್ಗೆ ಮಾತಾಡೋಣ. ವಿಡ್ರಾಲ್ ಲಕ್ಷಣಗಳು ಅಂದ್ರೆ ಇಂತಹ ಲಕ್ಷಣಗಳು. ರೋಗಿ ಯಾವುದೇ ಆಸಕ್ತಿಕರ ಪದಾರ್ಥಗಳನ್ನ ಸೇವಿಸದಿದ್ದಾಗ ಅವನಲ್ಲಿ ಮಾನಸಿಕ ಅಥವಾ ದೈಹಿಕ ಲಕ್ಷಣಗಳು ಕಾಣಿಸ್ತವೆ. ಇರಿಟೇಬಲ್ ಮೂಡ್ ಡಿಕ್ರೀಸ್, ಇಂಟೆನ್ಸ್ ತಣಿವು, ಡಿಸ್ಫೋರಿಕ್ ಮೂಡ್ ಎಂದು ಕರೆಯುತ್ತಾರೆ. ರೋಗಿ ಚಿಡಿಚಿಡಿಯಾಗಿರುತ್ತಾನೆ, ಹೆಚ್ಚು ನಿದ್ರೆ ಬರುತ್ತದೆ, ಕೋಪಗೊಳ್ಳುತ್ತಾನೆ. ಕೆಲವೊಮ್ಮೆ ಆತ್ಮಹತ್ಯೆ ಯೋಚನೆಗಳು ಕೂಡ ಬರ್ತವೆ. ಕೆಲವರು ಆತ್ಮಹತ್ಯೆಗೆ ಪ್ರಯತ್ನಿಸುವರು ಈತಲೆ. ಈ ಎಲ್ಲಾ ಲಕ್ಷಣಗಳನ್ನು ರೋಗಿಯಲ್ಲಿ ವಿಡ್ರಾವಲ್ ಹಂತದಲ್ಲಿ ನೋಡಬಹುದು. ಈ ಲಕ್ಷಣಗಳನ್ನು ಕ್ರ್ಯಾಶ್ ಸಿಂಪ್ಟಮ್ಸ್ ಎಂದು ಕರೆಯುತ್ತಾರೆ. ಈಗ ನಾವು ಕೋಕೇನ್ಗೆ ಏಕೆ ಆಸಕ್ತಿ ಉಂಟಾಗುತ್ತೆ ಎಂಬುದರ ಬಗ್ಗೆ ಚರ್ಚೆ ಮಾಡೋಣ. ಅತ್ಯಂತ ಮುಖ್ಯವಾದ ಅಂಶವೆಂದರೆ ಅನುಕರಣೆ ಅಥವಾ ಇಮಿಟೇಷನ್ ಎಂದು ಕರೆಯುತ್ತಾರೆ. ಮನೆಯಲ್ಲಿ ತಾಯಿ, ತಂದೆ ಅಥವಾ ಯಾವುದೇ ಸಂಬಂಧಿಕರು ವ್ಯಸನದಲ್ಲಿದ್ರೆ ಮಕ್ಕಳಲ್ಲಿ ಅಥವಾ ಇತರರಲ್ಲಿಯೂ ಅನುಕರಣ ಮಾಡುವ ಒಂದು ಅಂಶ ಇದೆ. ಈ ಕಾರಣದಿಂದಾಗಿ ಕೆಲವು ರೋಗಿಗಳು ವ್ಯಸನವನ್ನ ಪ್ರಾರಂಭಿಸಬಹುದು. ಇನ್ನೊಂದು ಪ್ರಮುಖ ಕಾರಣವಂದ್ರೆ ಜಿಜ್ಞಾಸೆ ಅಥವಾ ಕುತೂಹಲ. ಮಕ್ಕಳಲ್ಲಿ ಅಥವಾ ಜನರಲ್ಲಿ ಒಂದು ಕುತೂಹಲದ ಅಂಶ ಇರುತ್ತದೆ. ಅದರಿಂದಾಗಿ ಅವರಿಗೆ ಆ ನಶಿಲೆ ಪದಾರ್ಥಗಳು ಏನು, ಅವುಗಳ ಪರಿಣಾಮ ನಮ್ಮ ಮೇಲೆ ಹೇಗಿರುತ್ತದೆ, ನಾವು ಅದನ್ನು ಹೇಗೆ ಅನುಭವಿಸಬಹುದು ಎಂಬುದನ್ನು ತಿಳಿಯಲು ಇಚ್ಛೆ ಉಂಟಾಗ್ತದೆ. ಈ ಕುತೂಹಲದಿಂದಲೂ ಕೆಲವು ಮಕ್ಕಳು ಅಥವಾ ಕೆಲವರು ವ್ಯಸನವನ್ನ ಪ್ರಾರಂಭಿಸಬಹುದು. ಮತ್ತೊಂದು ಮುಖ್ಯವಾದ ಅಂಶವಂದ್ರೆ ಪಿಯರ್ ಪ್ರೆಷರ್ ಅಥವಾ ಸ್ನೇಹಿತರ ಒತ್ತಡ. ಕೆಲವರು ಹೀಗೆ ಇರ್ತಾರೆ, ಹೊಸ ವ್ಯಕ್ತಿಯನ್ನ ಅಥವಾ ಹೊಸ ಮಕ್ಕಳನ್ನ ತಮ್ಮ ಗುಂಪಿನಲ್ಲಿ ಸೇರಿಸ್ಕೊಳ್ಬೇಕಾದ್ರೆ, ಅವರೊಂದಿಗೆ ಇರಬೇಕಾದ್ರೆ ಒಂದು ಷರತ್ತು ಇಡ್ತಾರೆ. ನೀನು ಕನಿಷ್ಠ ಒಂದು ಬಾರಿ ನಶೆ ಮಾಡಬೇಕು, ಅದನ್ನ ಪರೀಕ್ಷಿಸಿ ನೋಡ್ಬೇಕು. ಈ ಕಾರಣದಿಂದಲೂ ಆರಂಭವಾಗಬಹುದು. ಕೆಲವರು ಟೆನ್ಷನ್ ದೂರ ಮಾಡ್ಕೊಳ್ಳೋಕೆ ಕೂಡ ನಶೆ ಬಳಕೆ ಮಾಡ್ತಾರೆ. ಅಂದ್ರೆ ಆತಂಕ, ಭಯ, ಗಾಬರಿಯಾತ, ಒತ್ತಡ, ಡಿಪ್ರೆಷನ್ ಇವೆಲ್ಲವನ್ನು ದೂರ ಮಾಡ್ಕೊಳ್ಳಲು ನಶೆ ಪದಾರ್ಥಗಳನ್ನ ಬಳಸಬಹುದು. ಮತ್ತೊಂದು ಮುಖ್ಯವಾದ ಅಂಶವೆಂದ್ರೆ ವ್ಯಕ್ತಿತ್ವ. ಅಂದ್ರೆ ವ್ಯಕ್ತಿತ್ವದ ದೋಷಗಳೆಂದ್ರೆ ಉದಾಹರಣೆಗೆ ಆಂಟಿ ಸೋಷಿಯಲ್ ಪರ್ಸನಾಲಿಟಿ ಡಿಸಾರ್ಡರ್, ಬಾರ್ಡರ್ ಲೈನ್ ಪರ್ಸನಾಲಿಟಿ ಅಥವಾ ಹಿಸ್ಟ್ರಿಯಾನಿಕ್ ಪರ್ಸನಾಲಿಟಿ ಡಿಸಾರ್ಡರ್ ಇದ್ರೆ ಇಂತಹ ರೋಗಿಗಳಲ್ಲಿ ಥ್ರಿಲ್ ಹುಡುಕುವ ಸ್ವಭಾವವೂ ಇರುತ್ತದೆ. ಹೊಸದೇನಾದ್ರೂ ಮಾಡಿ ನೋಡೋಣ, ಏನಾದ್ರೂ ಟ್ರೈ ಮಾಡೋಣ, ಸ್ವಲ್ಪ ರಿಸ್ಕ್ ತೆಗೆದುಕೊಳ್ಳೋಣ ಅಂತ ಯೋಚಿಸ್ತಾರೆ. ಹೀಗಾಗಿ ಇಂತಹ ರೋಗಿಗಳಲ್ಲಿಯೂ ನಶೆಯ ವ್ಯಸನ ಆರಂಭವಾಗಬಹುದು. ಮತ್ತೊಂದು ಮುಖ್ಯವಾದ ಅಂಶವೆಂದರೆ ಜನ್ಯ ಅಥವಾ ವಂಶ ಪಾರಂಪರ್ಯ ಅಂಶಗಳು ಎಂದು ಹೇಳಬಹುದು. ಮನೆಯಲ್ಲಿ ತಾಯಿ ಅಥವಾ ತಂದೆ ಅಥವಾ ಇಬ್ರು ನಶೆ ಮಾಡ್ತಿದ್ರೆ ಮುಂದಿನ ಪೀಳಿಗೆಯಲ್ಲಿಯೂ ಈ ವ್ಯಸನದ ಅಪಾಯ ಇರಬಹುದು. ಯಾಕಂದ್ರೆ ಕೆಲವು ಜನ್ಯ ಅಂಶಗಳು, ಜೀನ್ಸ್ಗಳು ಈ ವ್ಯಸನಕ್ಕೆ ಕಾರಣ ಆಗ್ತವೆ. ಈಗ ನಾವು ಕೋಕೇನ್ ವ್ಯಸನವನ್ನ ಹೇಗೆ ಕಡಿಮೆ ಮಾಡಬಹುದು ಎಂಬುದರ ಬಗ್ಗೆ ಚರ್ಚೆ ಮಾಡೋಣ. ನಿರ್ವಹಣೆಗೆ ಮೊದಲು ತನಿಖೆ ಮಾಡುವುದು ಅಗತ್ಯ. ಉದಾಹರಣೆಗೆ ಸಂಪೂರ್ಣ ರಕ್ತಗಣನೆ, ಲಿವರ್ ಕಾರ್ಯ ಪರೀಕ್ಷೆ, ಕಿಡ್ನಿ ಕಾರ್ಯ ಪರೀಕ್ಷೆ ಅಥವಾ ಯೂರಿನ್ ರೂಟೀನ್ ಮೈಕ್ರೋಸ್ಕೋಪಿ ಮಾಡಬೇಕು. ಕೆಲವೊಮ್ಮೆ ಹೊಟ್ಟೆಯ ಸೊನೋಗ್ರಫಿ ಅಥವಾ ಎಕ್ಸ್ರೇ ಮಾಡಿಸಬೇಕಾಗಬಹುದು. ಇನ್ನು ಫಾರ್ಮಾಕೋಥೆರಪಿಯಲ್ಲಿ ಕೆಲವು ಔಷಧಿಗಳು ಇವೆ, ಅವು ವಿದ್ರಾಲ್ ನಿರ್ವಹಣೆಯಲ್ಲಿ ಸಹಾಯಕವಾಗಬಹುದು. ಉದಾಹರಣೆಗೆ ಆಂಟಿ ಆಂಗ್ಸೈಟಿ ಔಷಧಿಗಳು ಅಥವಾ ಬೆನ್ಸೋಡಯಾಜಿಪೈನ್ಸ್, ಉದಾಹರಣೆಗೆ ಲೊರಾಜೆಪಾಮ್, ಅಲ್ಪ್ರಾಜೋಲಮ್, ಲೊರಾಜೆಪಾಮ್, ಡಯಾಜೆಪಾಮ್ ಇವುಗಳನ್ನು ನಾವು ಬಳಸಬಹುದು. ರೋಗಿಯಲ್ಲಿ ಡಿಪ್ರೆಸಿವ್ ಲಕ್ಷಣಗಳಿದ್ರೆ ಆಂಟಿ ಡಿಪ್ರೆಸೆಂಟ್, ಸೈಕೋಟಿಕ್ ಲಕ್ಷಣಗಳಿದ್ರೆ ಆಂಟಿ ಸೈಕೋಟಿಕ್ಸ್ ಅಥವಾ ಮೂಡ್ ಡಿಸಾರ್ಡರ್ ಲಕ್ಷಣಗಳಿದ್ರೆ ಮೂಡ್ ಸ್ಟೆಬಿಲೈಸರ್ ಗಳನ್ನು ನಾವು ಬಳಸಬಹುದು. ಕೆಲವು ರೋಗಿಗಳಲ್ಲಿ ಆಂಟಿ ಕ್ರೇವಿಂಗ್ ಔಷಧಿಗಳನ್ನು ಕೂಡ ನಾವು ಬಳಸಬಹುದು. ಆಂಟಿ ಕ್ರೇವಿಂಗ್ ಔಷಧಿಗಳು ಎಂದ್ರೆ ಅವು ಡ್ರಗ್ ನ ಬಳಕೆಯ ಅವಧಿ ಮತ್ತು ಪ್ರಮಾಣವನ್ನ ಕಡಿಮೆ ಮಾಡಬಹುದು. ಮತ್ತು ಮುಖ್ಯ ಅಂಶವೆಂದ್ರೆ ರೋಗಿಗೆ ಹೇಗೆ ಚಿಕಿತ್ಸೆ ನೀಡಬಹುದು ಎಂಬುದು. ಉದಾಹರಣೆಗೆ OPD ಆಧಾರಿತ ಅಥವಾ IPD ಆಧಾರಿತ. ರೋಗಿ ಇಚ್ಛಾಶಕ್ತಿ ಇದ್ರೆ ಅವನಿಗೆ OPD ಆಧಾರಿತ ಚಿಕಿತ್ಸೆ ನೀಡಬಹುದು. ರೋಗಿಗೆ ಹೆಚ್ಚಿನ ಸಮಸ್ಯೆಗಳಿದ್ದರೆ ಅಥವಾ ಅವನ ಸಹಾಯವಿಲ್ಲದೆ ಇದ್ದರೆ ಅಂತಹ ರೋಗಿಯನ್ನು ದಾಖಲಿಸಿ ಚಿಕಿತ್ಸೆ ನೀಡಬಹುದು. ಡ್ರಗ್ ಥೆರಪಿ ಜೊತೆಗೆ ಇನ್ನೊಂದು ಪಾತ್ರವಿದೆ, ಅದು ಕೌನ್ಸಿಲಿಂಗ್. ಅಂದ್ರೆ ವೈಯಕ್ತಿಕ ರೋಗಿಗೆ ಕೌನ್ಸಿಲಿಂಗ್ ಅಥವಾ ಕುಟುಂಬದ ಸಮೀಪದ ಸದಸ್ಯರಿಗೆ ಕೌನ್ಸಿಲಿಂಗ್ ಅಥವಾ ಗುಂಪು ಕೌನ್ಸಿಲಿಂಗ್ ಕೂಡ ಮಾಡಬಹುದು. ಕೆಲವೊಮ್ಮೆ ನ್ಯಾಷನಲ್ ಇಮೋಟಿವ್ ಥೆರಪಿ ಅಥವಾ ಪಾಲಿಟಿ ಥೆರಪಿಯನ್ನು ನಾವು ಬಳಸಬಹುದು. ಹಾಗಾಗಿ ಇವತ್ತಿನಂತೆ ನಾವು ಕುಕಿಂಗ್ ಬಗ್ಗೆ ತಿಳಿದುಕೊಂಡಿದ್ದೇವೆ.
ಮಾನಸಿಕ ಕಾಯಿಲೆ ಆಗಿರ್ಲಿ ಅಥವಾ ಮಾದಕ ವಸ್ತುಗಳ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕಿದ್ರೆ ನೀವು ನಮ್ಮ ವೆಬ್ಸೈಟ್ www.nirmalmuktikendra.com ಭೇಟಿ ನೀಡಬಹುದು. ನಮ್ಮ ಚಾನೆಲ್ ನಿರ್ಮಲ್ ಹಾಸ್ಪಿಟಲ್ ಮರ್ದನ್ನು ನೀವು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ ಚಾನೆಲ್ ಕೂಡ ಇದೆ, ನಿರ್ಮಲ್ ಹಾಸ್ಪಿಟಲ್ ಮರ್ದ್. ಅದನ್ನು ನೀವು ಫಾಲೋ ಮಾಡಬಹುದು. ಕೆಳಗಿನ ಸಂಖ್ಯೆಗೆ ಸಂಪರ್ಕಿಸಿ ವೈಯಕ್ತಿಕ ಮಾಹಿತಿ ಪಡೆಯಬಹುದು. ಹಾಗಾಗಿ ನಮಸ್ಕಾರ.